ಏನು ಮಾಡ್ತಿದ್ದೀವ? ಅದು ಎಲ್ಲಿಗೆ ಹೊರಟಿದ್ದಿ ಬಂಗಾರಿ? ಏನು ಮಾಡ್ತಿದ್ದೀವ? ಅದು ಇದನ್ನು ತಿನ್ನಲ್ಲ ಕಣವ, ಮಣ್ಣು ಜಾಸ್ತಿ ಐತೆ. ಕರನು ತಿನ್ನಲ್ಲ, ಇದರಲ್ಲಿ ಮಣ್ಣು ಜಾಸ್ತಿ ಐತೆ, ಸಣ್ಣ ಹುಲ್ಲು ತಿನ್ನಲ್ಲ ಕರ. ಯಾರು ಕ್ಲೀನ್ ಮಾಡ್ತಿರೋದು ಇದನ್ನೆಲ್ಲವ? ಹುಲ್ ಕಿತ್ತು ಹುಲ್ಲೆಲ್ಲ ಕಿತ್ತು ಯಾರು ಕ್ಲೀನ್ ಮಾಡ್ತಾಯಿರೋದು? ನೀನೇ ಮಾಡ್ತಾ ಇದೀಯಾ? ಹುಲ್ ಕೀಳಕ್ಕೆ ಬರುತ್ತಾ ನಿಂಗೆ? ಕೀಳು ನೋಡೋಣ, ಹೆಂಗೆ ಕೀಳ್ತೀಯಾ? ಕೀಳು. ನಿಂಗೆಲ್ಲ ಅದನ್ನು ಅಲ್ಲಾಡ್ಸೋಕ್ಕೂ ಆಗಲ್ಲ. ಕುಡ್ಲು ತಂತೀಯಾ? ಕೈ ಕಟ್ ಮಾಡುತ್ತೆ ಕುಡ್ಲು. ಎಲ್ಲಿಗೆ ಹೊರಟಿದ್ದಿ ಬಂಗಾರಿ? ಸ್ಕೂಲಿಗೆ. ತಿಂಡಿ ತಿಂದ? ಏನು ತಿಂಡಿ ತಿಂದೆ? ಕಾಳು. ಕಾಳು ಇಷ್ಟನಾ ನಿಂಗೆ? ಅಮ್ಮ ಕಾಳು ಮಾಡಿತ್ತಾ? ದೊಡ್ಡ ಕಾಳು ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಹಾಗಾಗಿ ನಾನು ಕಾಳು ಜಾಸ್ತಿ ಮಾಡ್ತಾ ಇರ್ತೀನಿ. ಅವಳು ತಿನ್ನೋದು ಸ್ವಲ್ಪನೇ, ಅವಳಿಂದ ನಾವು ತಿಂತೀವಿ. ಏನು ಜುಟ್ಟು ಹಾಕೊಂಬಿಟ್ಟಿದ್ಯಾ? ಯಾರು ಹಾಕಿದ್ದು? ಜುಟ್ಟಿಗೊಂದು ಹೂವು. ನನ್ನ ಮಗಳಿಗೆ ಗುಲಾಬಿ ಹೂವು ಅಂತಂದರೆ ತುಂಬ ಇಷ್ಟ. ಅದೇನು ಕಟ್ಟವಲ್ಲ, ಅದೇನಕ್ಕೆ? ಏನು ಕೊಚ್ಕೊಂಡು ಹೋಗ್ತೀಯಾ? ಏನು ಕೊಚ್ಕೊಂಡು ಹೋಗ್ತೀಯಾ? ಬಿಸಿಲು ಬರುತ್ತಾ? ಬಿಸಿಲಲ್ಲ, ಇದು ಮೋಡ. ಮೋಡ ಮಗನೆ. ಅಲ್ಲೋಡು, ಸ್ವಲ್ಪನೂ ಬಿಸಿಲೇ ಇಲ್ಲ, ಫುಲ್ ಮೋಡ. ಅಲ್ಲೋಡು, ಎಲ್ಲಿ ಬಿಸಿಲಿದೆ? ಬಾಯ್. ಹೋಗಿ ಸ್ಕೂಲಿಗೆ ಹೋಗಿ. ಬಾಯ್. ಯಾರೋ ಮಂತ್ರ ಹೇಳ್ಕೊಟ್ಟಿದ್ದು? ನೀನೇ ಕಲ್ತಾ? ಇವತ್ತಿನ ಪೂಜೆ ನಿತ್ಯ ಅಂದು ಫಸ್ಟ್ ದೀಪ ಪೂಜೆ ಮಾಡಬೇಕು. ಇವತ್ತಿನ ಪೂಜೆ ಆಯಿತು. ನನ್ನ ಮಗಳು ತಲೆಗೆ ಬಟ್ಟೆ ಕಟ್ಕೊಂಡಿರೋದಕ್ಕೆ ಬಟ್ಟೆ ಎಲ್ಲಿ ಬಿದೋಗುತ್ತೋ ಅಂತ ಕುತ್ತಿಗೆನೇ ಎತ್ತುತ್ತಾ ಇಲ್ಲ. ಹಾಗೆ ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗಿಂದನೇ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಪೂಜೆ ಈ ರೀತಿಯಾಗಿ ಹೇಳ್ಕೊಡ್ಬೇಕು. ಅವ್ರು ಚಿಕ್ಕವರಿದ್ದಾಗಿಂದನೇ ಹೇಳ್ಕೊಟ್ರೆ ಖುಷಿಯಿಂದ ಕಲಿತಾರೆ. ಹಾಗೆ ಅದನ್ನು ಯಾಕೆ ಮಾಡಬೇಕು ಅಂತಲೂ ಹೇಳಿದರೆ ಅವ್ರು ಕಲಿತಾರೆ. ನಾವೇನು ಹೇಳ್ಕೊಡ್ದೆ ಸಡನ್ನಾಗಿ ದೊಡ್ಡವರಾದ್ಮೇಲೆ ಒಂದೇ ಸಲ ಪೂಜೆ ಮಾಡು ಅಂತಂದರೆ ಅವ್ರಿಗೆ ಭಕ್ತಿನೂ ಬರೋದಿಲ್ಲ. ಹಿಂಸೆಯಿಂದ ನಮ್ಮ ಒತ್ತಾಯಕ್ಕೆ ಪೂಜೆ ಮಾಡ್ತಾರೆ. ಹಾಗಾಗಿ ನಿತ್ಯಾಂಗ್ ಕೈಲಿ ಅವಾಗವಾಗ ಪೂಜೆನೂ ಮಾಡಿಸ್ತೀನಿ. ಹಬ್ಬಗಳಲ್ಲಿ ಈ ಹಬ್ಬ ಯಾಕೆ ಮಾಡಬೇಕು, ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಹೇಳ್ತೀನಿ. ಗೊತ್ತಿಲ್ಲದವ್ರದನ್ನು ತಿಳ್ಕೊಂಡಾದ್ರೂ ಹೇಳ್ತೀನಿ. ಅವ್ರು ಚಿಕ್ಕವರಿಂದನೇ ಅಭ್ಯಾಸ ಮಾಡಿಸಿದ್ರೆ ಮುಂದೆ ಖಂಡಿತವಾಗಿಯೂ ಒಳ್ಳೆ ಸಂಸ್ಕಾರದಿಂದ ಬೆಳೀತಾರೆ ಅಂತ. ನಾನು ಓದೋದು ಬರೆಯೋದು ಯಾವುದೂ ಬೇಡ, ಬರೀ ಪೂಜೆ ಪುನಸ್ಕಾರ ಹೇಳ್ಕೊಡ್ಬೇಕು ಅಂತಲ್ಲ. ಎಲ್ಲದ್ರ ಜೊತೆಗೆ ಓದೋದು ಬರೆಯೋದು ಎಲ್ಲದ್ರ ಜೊತೆಗೆ ಪೂಜೆ ಪುನಸ್ಕಾರನೂ ಇರಬೇಕು ಅಂತ ನನ್ನ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಸರಿ ಅನಿಸುತ್ತೋ ಅಥವಾ ಇದು ತಪ್ಪು ಅಂತ ಅನಿಸುತ್ತೋ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ಮತ್ತೆ ಕ್ಲೀನಿಂಗನ್ನು ಶುರು ಮಾಡ್ಕೊಂಡಿದ್ದೀನಿ. ಇವಾಗ ಹಸುಗಳಿದೆ, ಮಕ್ಕಳಿದೆ, ಮನೆ ಕೆಲಸ ಜೊತೆಗೆ ಯೂಟ್ಯೂಬು, ಇಷ್ಟೆಲ್ಲ ಕೆಲಸದ ಮಧ್ಯನೂ ಕೂಡ ಟೈಮ್ ಮಾಡಿಕೊಂಡು ಮತ್ತೊಂದು ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಅದು ಯಾವುದೇ ಪ್ರಾಫಿಟ್ ಬರುವಂತಹ ಕೆಲಸ ಏನಲ್ಲ, ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ಕೆಲಸ. ಮುಂದೆ ಏನಂತ ಮುಂದೆ ಹೇಳ್ತೀನಿ. ಮುಂದೆ ಬರುವಂತಹ ವ್ಲಾಗ್ಗಳಲ್ಲಿ ಸ್ವಲ್ಪ ದಿನ ಟೈಮ್ ಬೇಕು ಅದಕ್ಕೆ. ಮಾಡಿದ ಮೇಲೆ ಹೇಗೆ ಅನ್ನಿಸ್ತು ಅಂತ ನಿಮಗೆ ಮುಂದೆ ಶೇರ್ ಮಾಡ್ಕೊಳ್ತೀನಿ. ನನ್ನ ವ್ಲಾಗ್ಗಳನ್ನು ನೋಡ್ತಾ ಇರಿ. ಹಾಗೆ ಮತ್ತು ಕ್ಲೀನಿಂಗನ್ನು ಶುರು ಮಾಡ್ಕೊಂಡಿದ್ದೀನಿ. ಶೋಕೇಸ್ ಎಲ್ಲ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಮ್ಮ ಮನೆ ಕಟ್ಟಿಲ್ಲ ತುಂಬ ವರ್ಷಗಳಾಯಿತು, ಒಂದು 15 ವರ್ಷ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಆವಾಗಲೇ ಕಟ್ಟಿರುವಂತಹ ಮನೆ. ಆವಾಗೆಲ್ಲ ಈ ರೀತಿಯಾಗಿ ಶೋಕೇಸ್ ಎಲ್ಲ ತುಂಬ ಮಾಡಿಸೋರು. ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಮಾಡಿಸಿರ್ತಾರೆ. ಆದರೆ ಕ್ಲೀನ್ ಮಾಡೋದಿದೆಯಲ್ಲ ಸ್ವಲ್ಪ ಕಷ್ಟದ ಕೆಲಸ. ಅದು ಅಂದರೆ ನೆಲ ಆದರೆ ಹೇಗೆ ಬೇಕಾಗಿ ಒರೆಸ್ಬಿಟ್ಬಿಡ್ತೀವಿ. ಆದರೆ ಗ್ಲಾಸ್ ಎಲ್ಲ ನೀಟಾಗಿ ಒರೆಸಿಲ್ಲ ಅಂತ ಅಂದರೆ ಅದು ನೀಟಾಗಿ ಕಾಣೋದೇ ಇಲ್ಲ. ಹಾಗಾಗಿ ನಾನು ಸ್ವಲ್ಪನೂ ಅದರಲ್ಲಿ ಡಸ್ಟ್ ಇರಬಾರ್ದು ಅಂತ ನೀಟಾಗಿ ಸ್ವಲ್ಪನೂ ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತೆಲ್ಲ ನೋಡಿ ಪೂರ್ತಿಯಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ದೇವ್ರ ಮನೆ ಯಾಕಿಲ್ಲ, ನೀವು ಯಾಕೆ ದೇವ್ರ ಮನೆ ಮಾಡಿಸಿಲ್ಲ, ಮನೆಯಲ್ಲಿ ಯಾಕೆ ದೇವ್ರ ಮನೆ ಇಲ್ಲ, ಈ ರೀತಿಯಾಗಿ ಇತ್ತೀಚೆಗೆ ಸಾಕಷ್ಟು ಕಮೆಂಟ್ಸ್ ಬರ್ತಾ ಇದ್ದಾವೆ. ನಾನು
ಹಿಂದಿನ ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ, ಅದನ್ನೇ ಒಂದು ವ್ಲಾಗ್ ಮಾಡಿ ಕೂಡ ಹೇಳಿದ್ದೆ. ವ್ಲಾಗಲ್ಲಿ ಹೇಳಿದ್ದೆ ನಾನು ನಮ್ಮ ಮನೆಯಲ್ಲಿ ಅಡುಗೆ ಮನೆ ಹಾಕಿಲ್ಲ, ಹಾಗೆ ದೇವ್ರ ಮನೆ ಹಾಕಿಲ್ಲ ಅಂತ ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ ನಾನು. ಆದರೆ ನೀವು ವ್ಯೂವರ್ಸ್ ಅಂತ ಅನಿಸುತ್ತೆ, ಅವರಿಗೆ ಗೊತ್ತಿಲ್ಲ ಅಂದ್ಕೊಳ್ತೀನಿ. ಇವಾಗ ನನ್ನ ವ್ಲಾಗಲ್ಲಿ ನನ್ನ ಮನೆ ಎಷ್ಟು ನೋಡ್ತೀರಾ, ಹಾಗೆ ನನ್ನ ಹೋಮ್ ಟೂರಲ್ಲಿ ನನ್ನ ಮನೆ ಎಷ್ಟು ನೋಡ್ತೀರಾ, ಅದು ನಮ್ಮ ಮನೆಯಲ್ಲಿ ಅರ್ಧ ಭಾಗ ಅಷ್ಟೇ ನಾವಿರೋದು. ಇನ್ನು ಅರ್ಧ ಭಾಗ ನಾವು ಡಿವೈಡ್ ಆದ್ವಿ, ಹಾಗಾಗಿ ಅರ್ಧ ಭಾಗದಲ್ಲಿ ನಾವಿದ್ದೀವಿ. ಆ ಕಡೆ ಅರ್ಧ ಭಾಗದಲ್ಲಿ ದೇವ್ರ ಮನೆ, ಊಟದಾಲು, ಕಿಚನ್ನು, ದನಿನ ಮನೆ, ಈ ರೀತಿಯಾಗಿ ಆ ಕಡೆ ಅರ್ಧ ಭಾಗದಲ್ಲಿದೆ. ಹಾಗಾಗಿ ನನ್ನ ಈ ಪುಟ್ಟು ಮನೆಯಲ್ಲಿ ನಮ್ಮ ಕಡೆ ದೇವ್ರ ಮನೆ ಇಲ್ಲ. ನಾವು ಶೋಕೇಸಲ್ಲೇ ದೇವ್ರ ಮನೆ ನಾವೇ ಮಾಡ್ಕೊಂಡಿದ್ದೀವಿ. ಸಪ್ರೇಟಾಗಿ ದೇವ್ರ ಮನೆ ಮಾಡಿಸ್ಬೇಕು, ಆದರೆ ಸದ್ಯಕ್ಕೆ ಮಾಡಿಸಿಲ್ಲ. ಅಲ್ಲಿವರೆಗೂ ಪೂಜೆ ಮಾಡ್ದಂಗೆ ಹಾಗೆ ಇರೋದಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಶೋಕೇಸಲ್ಲೇ ಅರ್ಧ ಈ ಕಡೆ ಕೆಳಗಲು ಭಾಗದಲ್ಲಿ ದೇವ್ರ ಮನೆನ ಮಾಡಿಕೊಂಡು ಅಲ್ಲೇ ಪೂಜೆ ಮಾಡ್ತಾಯಿದ್ವಿ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಡಿವೈಡ್ ಆಗಿರುವಂತಹ ಕಾರಣದಿಂದ ನಮ್ಮ ಮನೆಯಲ್ಲಿ ಈ ಕಡೆ ದೇವ್ರ ಮನೆ ಇಲ್ಲ. ನೀವು ಹೇಳ್ತಾ ಇರ್ತೀರಾ ದೇವ್ರ ಮನೆ ಸಿಗುತ್ತೆ, ಸ್ಟ್ಯಾಂಡ್ ಸಿಗುತ್ತೆ, ತಂದಿಟ್ಕೊಳ್ಳಿ ಪೂಜೆ ಮಾಡಿ ಅಂತ. ಚೆನ್ನಾಗಿ ಮಾಡಿಸ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಸಣ್ಣದಾಗಿ ಏನೂ ಚೇಂಜಸ್ ಮಾಡೋದು ಬೇಡ. ಇವಾಗ ಎಷ್ಟು ಇದರಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಅಷ್ಟರಲ್ಲೇ ಮಾಡೋಣ. ಯಾವಾಗ ಆಗುತ್ತೆ, ಯಾವಾಗ ಕಾಲ ಕೂಡಿ ಬರುತ್ತೆ ಆವಾಗ ದೇವ್ರ ಮನೆಯನ್ನು ಮಾಡಿಸ್ಬೇಕು. ಮಾಡಿಸಿಲ್ಲ, ಹಾಗಾಗಿ ಇಲ್ಲೇನೇ ಪೂಜೆ ಮಾಡ್ತಾಯಿದ್ದೀನಿ. ಸಾಕಂತ ಅಂದ್ಕೊಳ್ತೀನಿ ಇದ್ರ ಬಗ್ಗೆ ಮಾತಾಡೋದು. ಈಗ ಶೋಕೇಸ್ ಎಲ್ಲ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ನನಗೆ ವ್ಲಾಗ್ ಮಾಡಬೇಕಾದ್ರೆ ಅನಿಸುತ್ತೆ, ಅಪ್ಪ ಎಷ್ಟು ಬೇಗ ಕೆಲಸ ಎಲ್ಲ ಮುಗ್ದೋಯ್ತಪ್ಪ, ಇಷ್ಟು ಬೇಗ ಡೈರೆಕ್ಟಾಗಿ ಇನ್ನೂ ಮುಗ್ದೋಗಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ ಅಂತ. 2-3 ನಿಮಿಷ ತೋರಿಸಿರ್ತೀನಿ, ಆದರೆ ಇಷ್ಟನ್ನು ಕ್ಲೀನ್ ಮಾಡೋದಕ್ಕೆ 1 ಅವರ್ ಮೇಲೆ ತೊಗೊಂಡಿದ್ದೀನಿ. ಯಾಕೆಂದರೆ ಸಣ್ಣ ಸಣ್ಣ ವಿಚಾರಗಳನ್ನು ನೋಡಿಕೊಂಡು ಕ್ಲೀನ್ ಮಾಡಬೇಕು. ಗ್ಲಾಸ್ ಎಲ್ಲ ಕ್ಲೀನ್ ಮಾಡೋದು ಅಷ್ಟು ಈಸಿ ಅಲ್ಲ ಅಂತ ಅನಿಸುತ್ತೆ. ನಾನಿಲ್ಲಿ ಯಾವುದೇ ಅಂಗಡಿಗಳಲ್ಲಿ ಸಿಗುವಂತಹ ಸ್ಪ್ರೇನ ತರಿಸಿಲ್ಲ, ಮನೆಯಲ್ಲೇ ಹೋಮ್ ಮೇಡ್ ಜೆಲ್ಲನ್ನು ರೆಡಿ ಮಾಡಿಕೊಂಡು ನಾನಿಲ್ಲಿ ಸ್ಪ್ರೇ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿದ್ದೀನಿ. ತುಂಬಾ ನೀಟಾಗಿ ಕ್ಲೀನ್ ಆಗಿತ್ತು. ಅಂಗಡಿಗಳಲ್ಲಿ ತರಿಸಿದ್ಗೂ ಇದಕ್ಕೂ ಏನೂ ವ್ಯತ್ಯಾಸ ಇದೆ ಅಂತ ಅನ್ನಿಸ್ಲಿಲ್ಲ. ಅದರಲ್ಲಿ ಸ್ವಲ್ಪ ಈಸಿ ಆಗಬಹುದು, ಇದರಲ್ಲಿ ಸ್ವಲ್ಪ ಕಷ್ಟ ಆಗಬಹುದು ಅಷ್ಟೇ. ಬೆಳಗ್ಗೆ ತಿಂಡಿ ಮಾಡಿದ್ದೆ, ಅದ್ರ ರೆಸಿಪಿ ಏನು ಶೇರ್ ಮಾಡ್ಕೊಳ್ಲಿಲ್ಲ. ಇವಾಗ ಒಬ್ಬರು ವ್ಯೂವರ್ ಕೇಳಿದರು ಕಾಳಲ್ಲಿ ಬಸ್ಸಾಂಬಾರನ್ನ ಯಾವ ರೀತಿಯಾಗಿ ಮಾಡ್ತೀರಾ ತೋರಿಸಿ ಅಂತ. ಹಾಗಾಗಿ ಇವಾಗ ಸಾಂಬಾರು ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಮೊಳಕೆ ಹುರುಳಿಕಾಳು, ಹಾಗೆ ಬಟಾಣಿ ಕಾಳು, ಕಡಲೆಕಾಳು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ತೊಗರಿಬೇಳೆಯನ್ನು ಕೂಡ ಹಾಕ್ಕೊಳ್ತೀನಿ. ಚೆನ್ನಾಗಿ ನೆನೆಸಿದೆ ಇಷ್ಟು ಕಾಳನ್ನು ಕೂಡ. ಇವಾಗ ತೊಗರಿಬೇಳೆಯನ್ನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು. ಸಬ್ಬಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದ್ರ ಬದಲು ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಬೋದು. ಇದನ್ನು ಸಬ್ಬಸಿಗೆ ಸೊಪ್ಪು ಅಂತಲೂ ಕೂಡ ಕರೀತಾರೆ. ಇದು ಹಾಕಿದರೆ ತುಂಬಾ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಕುಕ್ಕರಿಗೆ ನಾನಲ್ಲಿ ಸೊಪ್ಪು, ಕಾಳು, ಉಪ್ಪು, ನೀರು ಹಾಕಿ ಚೆನ್ನಾಗಿ ಒಂದು 4-5 ವಿಷಲ್ ಕೂಗಿಸ್ಕೊಳ್ತೀನಿ. ಮಿಕ್ಸಿ ಜಾರಿಗೆ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆನ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೆ. ಸ್ವಲ್ಪ ಹಸಿಕಾಯಿ ತುರಿ, ಬೇಯಿಸಿಟ್ಕೊಂಡಿರುವಂತಹ ಕಾಳನ್ನು ಒಂದು 2 ಸೌಟ್ ಹಾಕ್ಕೊಂಡು ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ತೀನಿ. ಯಾವ ರೀತಿಯಾಗಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಅಂತ ಹಿಂದಿನ ವ್ಲಾಗ್ಗಳಲ್ಲೆಲ್ಲ ತೋರಿಸಿದ್ದೀನಿ, ಹಾಗಾಗಿ ಹಾಗೇ ಹೇಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಒಗ್ಗರಣೆ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂತಹ ಕಾಳಿನ ರಸನ ಹಾಕ್ಕೊಂಡು ಇವಾಗ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿದ್ದೀನಿ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ನೋಡ್ಬಿಟ್ಟು ಹಾಕ್ಕೊಳ್ಳೋದು. ಕಾಳನ್ನು ಬೇಯಿಸುವಾಗಲೂ ಕೂಡ ಹಾಕಿದ್ವಿ. ಹಾಗೆ ಇದಕ್ಕೆ ಹುಣಸೆ ಹಣ್ಣಿನ ರಸ ಹುಳಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು. ಬಸ್ಸಾಂಬಾರು ಎಷ್ಟೇ ಕುದ್ರೂ ಕೂಡ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾಳೆಗೆ ಈ ಸಾಂಬಾರು ಇನ್ನೂ ಚೆನ್ನಾಗಿರುತ್ತೆ. ಸಬ್ಬಸಿಗೆ ಸೊಪ್ಪು ಹಾಕಿರೋದ್ರಿಂದ ಅದ್ರ ಘಮನೇ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ನಾನಿಲ್ಲಿ ಕಾಳಿಗೆ ಒಗ್ಗರಣೆ ಮಾಡಿಟ್ಕೊಂಡಿದ್ದೆ. ಇಲ್ಲಿ ಸಾಸಿವೆ, ಜೀರಿಗೆ, ಎಣ್ಣೆ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಸೊಪ್ಪು ಮತ್ತು ಕಾಳು, ಹಾಗೆ ಸ್ವಲ್ಪ ಹಸಿಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಪಲ್ಯ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳಿಗೆ ಮೊಳಕೆ ಕಾಳು ಕಟ್ಟಿ ಕೊಡಬೇಕಲ್ಲ, ಹಾಗಾಗಿ ಈ ರೀತಿಯಾಗಿ ಆವಾಗವಾಗ ಸಾಂಬಾರು ಕೂಡ ಮಾಡ್ತಾ ಇರ್ತೀನಿ. ಮಕ್ಕಳಿಗೆ ಕಾಳು ಕೂಡ ಆಗುತ್ತೆ, ಸಾಂಬಾರು ಕೂಡ ಆಗುತ್ತೆ. ಮುದ್ದೆ ಏನು ಮಾಡಲಿಲ್ಲ, ಸಂಜೆಗೆ ಮುದ್ದೆ ಮಾಡಿದ್ರೆ ಆಗುತ್ತೆ ಅಂದ್ಕೊಂಡು ರೈಸ್ ಮಾತ್ರ ಮಾಡಿದೆ, ಅಂಬಲಿ ಮಾಡಿದ್ದೆ. ಮಧ್ಯಾಹ್ನದ ಊಟ ರೆಡಿ ಆಯಿತು. ಬಸ್ಸಾರು, ರೈಸು, ಕಾಳು ಊಟ ಎಲ್ಲ ಮಾಡಿಕೊಂಡು ಒಂದು ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು. ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಮುಗಿಸ್ಕೊಂಡು ಈಗ ಮತ್ತೆ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀನಿ. ಆದಷ್ಟು ಸ್ವಲ್ಪ ಸ್ವಲ್ಪ ಮಾತ್ರನೇ ತೋರಿಸ್ತಾ ಇದ್ದೀನಿ. ಎಲ್ಲದನ್ನು ತೋರಿಸಿದ್ರೆ ನಿಮಗೆ ವ್ಲಾಗಲ್ಲಿ ಡೈಲಿ ಕ್ಲೀನಿಂಗ್ಗೆ ಅಂತ ಅಂದ್ಕೊಂಡು ಬೇಜಾರಾಗಬಹುದು. ಹಾಗೆ ನಾನು ಪೂಜೆದಕ್ಕೆ ಕೇಳಿದ್ದೆ, ನಿಮಗೆ ಪೂಜೆ ತೋರಿಸಿದ್ರೆ ಬೇಜಾರಾಗುತ್ತಾ ಅಂತ. ಅದಕ್ಕಂತೂ ಒಬ್ಬರು ಸಿಸ್ಟರ್ ನೀವೇನೇ ತೋರಿಸಿದ್ರು ನನಗೆ ಇಷ್ಟ ಆಗುತ್ತೆ, ಕೆಲಸ ಮಾಡ್ತಾನೆ ನಿಮ್ಮ ವ್ಲಾಗನ್ನು ನೋಡ್ತೀನಿ ಅಂತ ಹಾಕಿದ್ರಿ. ನೋಡಿ ಅಂತೂ ತುಂಬಾ ಖುಷಿ ಆಯಿತು, ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅಂತ.
ವಿಂಡೋಸ್ ಕ್ಲೀನ್ ಮಾಡೋದೇ ತುಂಬ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಎಲ್ಲದೂ ಕಷ್ಟನೇ, ಯಾವುದು ಈಸಿ ಅಂತೇನಿಲ್ಲ, ಯಾವುದು ಬೇಗ ಆಗೋ ಥರನೂ ಇಲ್ಲ. ನೆಲ ಒರೆಸೋದೇ ಸ್ವಲ್ಪ ಬೇಗ ಆಗುತ್ತೆ ಅಂತ ಅನಿಸುತ್ತೆ. ಸಣ್ಣ ಸಣ್ಣ ಧೂಳೆಲ್ಲ ಕೂತಿರುತ್ತೆ. ಹಾಗೆ ನಮ್ಮ ಪಕ್ಕದಲ್ಲೇ ತೋಟ ಹೊಲ ಎಲ್ಲ ಇರೋದ್ರಿಂದ ಅವರು ಟ್ಯಾಕ್ಟರಲ್ಲಿ ಬೇಸಾಯ ಓಡಿಸ್ತಾರಲ್ಲ, ಅವಾಗೆಲ್ಲ ಧೂಳು ಸಿಕ್ಕಾಪಟ್ಟೆ ಬರುತ್ತೆ. ಅದರದ್ದೆಲ್ಲ ಕ್ಲೀನ್ ಮಾಡಿಕೊಂಡೆ. ಈ ಕಡೆ ಟೆಡಿ ಬಿಯರ್ ಸ್ಟ್ಯಾಂಡ್ ಇತ್ತಲ್ಲ, ಅದನ್ನು ಕೂಡ ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತು. ಹಾಗಾಗಿ ಅದನ್ನು ಒಂದ್ಸಲ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ. ನೋಡಿದರೆ ಕ್ಲೀನಾಗೇ ಕಾಣಿಸುತ್ತೆ, ನೀಟಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಡಸ್ಟ್ ಇದೆ ಅಂತ. ಕ್ಲೀನ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಕ್ಲೀನ್ ಮಾಡೋದು ಕಷ್ಟ. ಇದು ಅಷ್ಟೇ, ಜಾಸ್ತಿ ಟೈಮ್ ತೊಗೊಳುತ್ತೆ. ಸಣ್ಣ ಸಣ್ಣ ಧೂಳು ಕೂಡ ಸಂದಿಯಲ್ಲೆಲ್ಲ ಕೂತಿರುತ್ತೆ. ಅದನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಇದಕ್ಕೊಂದು 3/4 ಅವರ್ ತೊಗೊಂಡೆ ಅಂತ ಅಂದ್ಕೊಳ್ತೀನಿ ಕ್ಲೀನ್ ಮಾಡೋದಕ್ಕೆ. ಸುತ್ತ ಎಲ್ಲ ತಿರುಗಿಸ್ಕೊಂಡು ನೀಟಾಗಿ ಎಲ್ಲ ಒರೆಸ್ಕೊಂಡೆ. ಹಾಗೆ ಸಣ್ಣ ಧೂಳೆಲ್ಲ ಹೋಗ್ಬೇಕಂತಂದರೆ ಬ್ರಷಲ್ಲಿ ಒಂದ್ಸಲ ಚೆನ್ನಾಗಿ ಉಜ್ಜಿದ್ರೆ ಸಂದಿಲೆಲ್ಲ ಧೂಳು ಚೆನ್ನಾಗಿ ಹೋಗುತ್ತೆ, ನೀಟಾಗಿ ಕ್ಲೀನ್ ಆಗುತ್ತೆ. ಯಾವುದನ್ನಾದ್ರೂ ಅಷ್ಟೇ ನಾವು ತರಬೇಕಾದ್ರೆ ತುಂಬ ಖುಷಿಯಿಂದ ತರ್ತೀವಿ. ಅದು ದೊಡ್ಡದಲ್ಲ, ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ ಅದೇ ರೀತಿಯಾಗಿ ಅದು ತುಂಬ ಕಷ್ಟ. ಇವಾಗ ಒಂದು ಫಿಶ್ ಟ್ಯಾಂಕ್ ತರಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಆದರೆ ಅದನ್ನು ತಂದರೆ ಅದನ್ನು ಟೈಮಿಗೆ ಸರಿಯಾಗಿ ಅದಕ್ಕೆ ಫುಡ್ ಹಾಕಬೇಕು. ಹಾಗೆ ಟ್ಯಾಂಕನ್ನು ಆವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ಈ ರೀತಿಯಾಗಿ ತುಂಬಾ ಕೆಲಸಗಳಿರ್ತವೆ. ನನಗೆ ಈಗಿರೋ ಕೆಲಸನೇ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ಹೊಸ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಇದೇ ಸಾಕಪ್ಪ ಅನಿಸ್ಬಿಟ್ಟಿದೆ. ಹಾಗಾಗಿ ಯಾವುದಕ್ಕೂ ಮತ್ತೆ ಹೊಸ್ದಾಗಿ ಯಾವುದನ್ನು ತರೋದಕ್ಕಾಗ್ತಾ ಇಲ್ಲ. ಹಾಗೆ ಎಲ್ಲದನ್ನು ಒಂದ್ಸಲ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಒಂದ್ಸಲ ಒರೆಸ್ಕೊಂಡೆ. ಡಸ್ಟ್ ಎಲ್ಲ ನೀಟಾಗಿ ಹೋಯ್ತು. ನೀರು ನೋಡ್ಬೋದು ಅಲ್ಲಿ ಯಾವ ಕಲರ್ ಕಾಣಿಸ್ತಾ ಇದೆ ಅಂತ. ಶಾಂಪಲ್ಲಿ ಒಂದ್ಸಲ ಒರೆಸೋದ್ರಿಂದ ತುಂಬ ಶೈನಿಂಗ್ ಬರುತ್ತೆ. ಲಡ್ಡುನ ಮಲಗಿಸಿದ್ದೀನಿ. ಅವಳು ಎದ್ದೋಳೋ ಅಷ್ಟರಲ್ಲಿ ಈ ಸ್ಟ್ಯಾಂಡನ್ನು ಕ್ಲೀನ್ ಮಾಡಿ ಇಡಬೇಕು. ಇಲ್ಲಾಂದರೆ ಟೆಡಿ ಬಿಯರನ್ನು ಮತ್ತೆ ಸ್ಟ್ಯಾಂಡಿಗೆ ಜೋಡಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದರೆ ಅವಳು ಮತ್ತೆ ವಾಪಸ್ ಯಾವುದನ್ನು ಕೊಡೋದಿಲ್ಲ. ಮನೆ ತುಂಬ ಹರಕೊಂಡು ಆಟ ಆಡ್ತಾ ಇರ್ತಾಳೆ. ಟೆಡಿ ಬಿಯರ್ ಕೂಡ ರೋಸ್ಟ್ ಮಾಡ್ತಾಳೆ. ಹಾಗಾಗಿ ಅವಳು ಎದ್ದೋಳೋದ್ರೊಳಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ. ಎಲ್ಲ ಜೋಡಿಸಿದ್ರೆ ಯಾವುದಾದ್ರೂ ಒಂದನ್ನು ಕೇಳ್ತಾಳೆ, ಆಟ ಆಡ್ತಾಳೆ, ಮತ್ತು ಅಲ್ಲಿಗೆ ಇಡೋದಕ್ಕೆ ಕೊಡ್ತಾಳೆ. ಅಷ್ಟನ್ನು ಯಾವುದೂ ಹಾಳು ಮಾಡೋದಿಲ್ಲ. ನಿತ್ಯನೂ ಅಷ್ಟೇ, ಚಿಕ್ಕವಳಿದ್ದಾಗಿಂದ ಕೊಡಿಸಿರೋ ಅಷ್ಟು ಆಟ ಸಾಮಾನು ಕೂಡ ಇನ್ನೂ ನೀಟಾಗಿದೆ. ಅಮ್ಮನ ಮನೆಯಲ್ಲಿ ಒಂದು ದೊಡ್ಡ ಟೆಡಿ ಬಿಯರ್ ಇದೆ, ನೀವು ಅದನ್ನು ನೋಡಿರ್ತೀರ. ಅದು ನಾನು ನಿತ್ಯಗೆ 2 ವರ್ಷ ಬರ್ತಡೇಲಿದ್ದಾಗ ಭವ್ಯಕ್ಕ ಗಿಫ್ಟ್ ಕೊಟ್ಟಿರೋದು. ಅದು ಇನ್ನೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಯಾವುದನ್ನು ಕೂಡ ನಿತ್ಯ ಅಷ್ಟು ಬೇಗ ಹಾಳು ಮಾಡೋದಿಲ್ಲ. ಲಡ್ಡುನೂ ಪರವಾಗಿಲ್ಲ, ನಿತ್ಯನೂ ಅಷ್ಟಿಲ್ಲ, ಆದರೂ ಲಡ್ಡು ಪರವಾಗಿಲ್ಲ. ಏನಾದ್ರೂ ಕೊಟ್ಟರೆ ನೀಟಾಗಿ ಇಟ್ಕೊಳ್ತಾಳೆ. ಏನು ಮಾಡ್ತಾ ಇದೆಯಾ? ಏನದು? ಕ್ಯಾರೆಟು ತಿನ್ನೋದು? ಏನು ಮಾಡೋಕ್ಕೆ? ಏನು ಮಾಡೋಕ್ಕೆ? ಚರ್ಮುರಿ. ಎಂಥ ಚರ್ಮುರಿ? ತಿನ್ನೋ ಚರ್ಮುರಿ ಅಲ್ಲ ಕಣವಾ, ಒಣ ಚರ್ಮುರಿನ ಹಸಿ ಚರ್ಮುರಿನ? ಅಲ್ಲ ಅಕ್ಕ ಊಟ ಮಾಡ್ತೇ ಹೇಳೆ. ನೋಡ್ದಾ, ಇದೇ ಚರ್ಮುರಿ ಮಾಡೋಕ್ಕೆ ರೆಡಿ ಆಗ್ತಾ ಇದೆ. ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.